ಓಕೆ, ಇವತ್ತು ನಮ್ ಜೊತೆನಲ್ಲಿ ಮುತ್ತು ಲಕ್ಷ್ಮಿ ಅವರಿದ್ದಾರೆ. ಅವರಿಗೆ ಈ ಒಂದು ಕಮ್ಯುನಿಟಿಗೆ ಬಂದ್ಮೇಲೆ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ತಮಿಳ್ ಮತ್ತೆ ಕನ್ನಡ ಮಿಕ್ಸ್ ಆಗಿ ಹೇಳ್ತಾರೆ, ಅವ್ರು ಟ್ರೈ ಮಾಡ್ತಾರೆ, ಕನ್ನಡದಲ್ಲೇನೆ ಜಾಸ್ತಿ ಹೇಳಕ್ಕೆ ಟ್ರೈ ಮಾಡ್ತಾರೆ. ನೋಡೋಣ. ಎಸ್ ಮುತ್ತು ಲಕ್ಷ್ಮಿ ಮೇಡಮ್, ನಿಮ್ಗೆ ಈ ಕಮ್ಯುನಿಟಿಗೆ ಮತ್ತೆ ಈ ಆಯುರ್ವೇದ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೇಕಿರ ಮುಂಚೆ ಏನ್ ಪ್ರಾಬ್ಲಮ್ ಆಗ್ತಿತ್ತು, ಏನ್ ಕಷ್ಟ ಆಗ್ತಿತ್ತು, ಮತ್ತೆ ಇಲ್ಲಿಗೆ ಬಂದ್ಮೇಲೆ ಏನ್ ಚೆನ್ನಾಗಾಗಿದೆ, ಹೇಳಿ ಹೇಳಿ. ನಮಸ್ತೆ ಸರ್. ನನಗೆ 18 ಇಯರ್ಸ್ ಇಂದ ಶುಗರ್ ತುಂಬಾ 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 ಜಾಸ್ತಿ ನೋವಿತ್ತು. ಹ್ಮ್ ಊಟ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹ್ಮ್ ಇನ್ಸುಲಿನ್ ಸಾಯಂಕಾಲ ಮಾರ್ನಿಂಗ್ ಈವ್ನಿಂಗ್ ಇನ್ಸುಲಿನ್ ಹಾಕೊಳ್ತೀನಿ. ಹ್ಮ್ ಅದರಿಂದ ನಾರ್ಮಲ್ ಬಂದಿಲ್ಲ. ತುಂಬಾ 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 ಕಷ್ಟವಾಗಿ ಇತ್ತು. ಆಗ್ತಿತ್ತು. ಮುಂಚೆ ಎಷ್ಟು ಇನ್ಸುಲಿನ್ ಹಾಕೊಳ್ತಾ ಇದ್ರಿ? ಮುಂಚೆ 25, 20, 15 ಜಾಸ್ತಿ ಆಗೋಕೆ ಬೆಳಿಗ್ಗೆ ಎಷ್ಟು ಡಾಕ್ಟರ್ ಹಾಕೊಳ್ತೀರಾ? ಮಾರ್ನಿಂಗ್ ಎಷ್ಟು ಹಾಕೊಳ್ತಿದ್ರಿ? ಮಾರ್ನಿಂಗ್ 22, ಆ ಈವ್ನಿಂಗ್ ಈವ್ನಿಂಗ್? ಈವ್ನಿಂಗ್ 22 ಸರ್. ಓ. ಡಾಕ್ಟರ್ ಹೇಳಿದ್ದು ಹ್ಮ್. ಇನ್ನು ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಹಾ. ಡಾಕ್ಟರ್. ಹ್ಮ್. ತುಂಬಾ ಅದರಿಂದ ಕೂಡ ತುಂಬಾ ಕಷ್ಟ ಆಯ್ತು ನಮ್ಗೆ. ಚುಚ್ಕೊಳ್ಬೇಕು. ಹಾ. ಊಟ ಮಾಡಿಲ್ಲ, ಏನು ನೀರ್ ಕುಡಿಬಾರ್ದು ಹೇಳಿದ್ದಾರೆ ಡಾಕ್ಟರ್. ಹಾ. ಅಷ್ಟು ಕಷ್ಟ ಪಟ್ಟಿದ್ದೀನಿ. ಹ್ಮ್. 3 ತಿಂಗಳಿಗೆ ಮುಂಚೆ ಸರಣ್ಯ ಮೇಡಮ್ ಅವರು ನನಗೂ ಬಂದು ನೋಡಿ SP ಜ್ಯೂಸ್ ಕೊಟ್ಟಿದ್ದಾರೆ. ಹಾ. ಹಾ. ಅದರಿಂದ ಪರವಾಗಿಲ್ಲ ನನಗೆ. ಇವಾಗ ಇನ್ಸುಲಿನ್ ಹಾಕಲ್ಲ, ಇಂಗ್ಲಿಷ್ ಟ್ಯಾಬ್ಲೆಟ್ ಏನು ತಿನ್ನೋದಿಲ್ಲ. ಹಾ. ಮೇಡಮ್ ಕೊಟ್ಟಿದ್ದಾರೆ ಜ್ಯೂಸ್, ಟ್ಯಾಬ್ಲೆಟ್ ಅದೇ ತಿನ್ಕೊಂಡು ಹೋಗ್ತೀನಿ. ಒಂದೇ ಒಂದು BP ಟ್ಯಾಬ್ಲೆಟ್ ತಿಂತೀನಿ ಅಷ್ಟೇ. ಮತ್ತೆ ಸರಿ. ಎರಡನೇದ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ಆ ಹ. ಈಗ ರಾತ್ರಿ ಎಲ್ಲ ನಿದ್ರೆ ಹೇಗ್ ಬರುತ್ತೆ ಇವಾಗ? ಬರುತ್ತೆ ಸರ್, ಪರವಾಗಿಲ್ಲ. ಓ. ಈಗ ಪರವಾಗಿಲ್ಲ. ಈಗ ಕೂಡ ನೈಟ್ ಮಾರಿ ಇಲ್ಲ, ಇವಾಗ ಪರವಾಗಿಲ್ಲ ನಿದ್ರೆ ಕೂಡ. ಹೌದಾ? ಹಾ. ಶರಣ್ಯ ಮೇಡಮ್, ಇವಾಗ ನೀವು ಹೇಳಬಹುದು, ಏನಾದ್ರೂ ಬೇರೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬಹುದು ಮೇಡಮ್, ನೀವು ಆಸ್ ಎ ಕೋಚ್ ಆಗಿ ಮೇಡಮ್. ಓಕೆ. ಬ್ಯೂಟಿ ಪಾರ್ಲರ್ ಅವ್ರು ರೆಫರ್ ಮಾಡಿದ್ದಾರೆ. ಈ ತರ ಅವರು ಇನ್ಸುಲಿನ್ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ರು. ಸೊ ನಾನು ಬಂದು ಮೀಟ್ ಮಾಡಿದೀನಿ. ಮೀಟ್ ಮಾಡಿದ ತಕ್ಷಣ ಅವ್ರದ್ದೆಲ್ಲ ಸೇರಿ ಇನ್ಸುಲಿನ್ ಎಲ್ಲ ಹಾಕಿದ್ದಾರೆ. ಆಮೇಲೆ 400 ಇತ್ತು ಅವ್ರಿಗೆ. 18 ಇಯರ್ಸ್ ಇಂದನೂ 400 ಅಷ್ಟೇ ಇದೆ ಅಂತ ಹೇಳಿದ್ರು. ಇವಾಗ ಲಾಸ್ಟ್ ವೀಕ್ ಎಲ್ಲ ಚೆಕ್ ಮಾಡಿದ್ದಾರೆ, ಬೇರೆ 111 ಇತ್ತು. ಓ ಮೈ ಸೊ ಗಾಡ್. ಓ. ಇವಾಗ ಇನ್ಸುಲಿನ್ ಎಲ್ಲ ಏನೂ ಇಲ್ಲ, ಆರಾಮಾಗಿದ್ದಾರೆ. ಫಸ್ಟ್ ನಾನು ಇವ್ರ ಫೇಸ್ ನೋಡಿದೀನಿ, ತುಂಬಾ ಡಲ್ ಇತ್ತು. ಇವಾಗ ಚೆನ್ನಾಗಿದ್ದಾರೆ, ಫ್ರೆಶ್ ಅಪ್ ಆಗಿದ್ದಾರೆ, ಅವರೇ ವಾಕಿಂಗ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಇವಾಗ. ಅವ್ರ ನಿಮ್ ಪ್ರಕಾರ? ಫೇಸ್ ಚೆನ್ನಾಗಿದೆ ಇವಾಗ. ಒಂದು ಫೇಸ್ ನೋಡಕ್ಕೆ ಒಂದು ರಿಕವರ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಬರೀ SPTC ಜ್ಯೂಸ್ ಜೊತೆಲಿ ಏನ್ ಕೊಟ್ಟಿದ್ರಿ? SPTC ಜ್ಯೂಸ್ ಮತ್ತೆ ಡಯಾಬಿಟಲ್ ಲಿವೋನ್ ಸಿರಪ್. ಮತ್ತೆ ಇವಾಗ 5 ಪ್ರಾಬ್ಲಮ್ ಇದೆಯಲ್ಲ, ಅವರು ತುಂಬಾ ದಿನದಿಂದ ಶುಗರ್ ಟ್ಯಾಬ್ಲೆಟ್ ತಗೊಂಡು ಐ ಪ್ರಾಬ್ಲಮ್ ಆಗಿದೆ. ಸೊ ಅದರಿಂದ ಇವಾಗ I1 ತಗೊಳ್ತಾ ಇದ್ದಾರೆ. ಓ ಗ್ರೇಟ್ ಮೇಡಮ್. ನಿಮ್ಗೆ ಒಬ್ರು ಅನ್ನೋನ್ ಪರ್ಸನ್ ಗೆ ನೀವು ಇದ್ ಮಾಡ್ತಾ ಇರೋದು, ಯಾಕಂದ್ರೆ ಇದು ಆಯುರ್ವೇದದಿಂದ ಆಗ್ತಿರೋದು. ಈಗ ಇನ್ಸುಲಿನ್ ತಗೊಳ್ತಾ ಇಲ್ಲ ಅಂತಂದ್ರೆ ಇವಾಗ ಅವರು ತಗೊಂಡು ಎಲ್ಲ ರೆಕವರ್ ಆಮೇಲೆ ಅವ್ರ ಫ್ಯಾಮಿಲಿ ಎಲ್ರು ತಗೊಳ್ತಾ ಇದ್ದಾರೆ. ಅವ್ರ ಸಿಸ್ಟರ್ ಮಗ, ಅವ್ರ ಮಗಳು, ಸೊ ಟೋಟಲ್ ಫ್ಯಾಮಿಲಿನೇ ನಮ್ದೇ ತಗೊಳ್ತಾ ಇದ್ದಾರೆ. ಮತ್ತೆ ಅವ್ರು ಬೇರೊಬ್ರಿಗೂ ಇವಾಗ ರೆಫರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮೇಡಮ್. ಬೇರೆ ಏನಾದ್ರು ಹೇಳಕ್ಕಿತ್ತ? ಬೇರೆ ಏನಿಲ್ಲ ಸರ್, ಅವ್ರು ಕೊಟ್ಟು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರು ಹೇಳ್ಬೇಕಾ ಮುತ್ತುಲಕ್ಷ್ಮಿ ಮೇಡಮ್? ಏನಾದ್ರು ಹೇಳ್ಬೇಕಾ? ನಿಮ್ಗೆ ಏನಿಲ್ಲ ಸರ್, ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಪ್ರಾಡಕ್ಟ್ ಗೆ ಥ್ಯಾಂಕ್ಸ್, ಆಯುರ್ವೇದ ಪ್ರಾಡಕ್ಟ್ ಗೆ ಥ್ಯಾಂಕ್ಸ್, ಶರಣ್ಯ ಮೇಡಮ್ ಗೆ ಥ್ಯಾಂಕ್ಸ್. ನೀವು ಕೂಡ ಅದನ್ನ ಟ್ರಸ್ಟ್ ಮಾಡಿ ತಗೊಂಡಿದ್ರಲ್ಲ, ರಿಯಲಿ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಏನಿಲ್ಲ, ಆಲ್ಮೋಸ್ಟ್ ನಿಮ್ಗೆ 50% ಕಂಟ್ರೋಲ್ ಬಂದಿದೆ. ಇನ್ನು ಸ್ವಲ್ಪ ದಿನ ಟ್ರೈ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಆಗ್ತೀರಾ. ಸರಿ ನೀವ್ ಒಂದ್ಸರಿ ಫ್ರೀ ಆದಾಗ ಒಂದ್ಸರಿ ಸಿಗೋಣ. ಸರ್. ಥ್ಯಾಂಕ್ಸ್ ಸರ್, ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ ಯು. ಶರಣ್ಯ ಮೇಡಮ್, ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.